ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಮೀನ್ಸ್ ಜೂನ್ 9ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ 25 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ನ ಮಾಡೋಣ, ಸರಿನಾ? ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡಿದ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂತಹ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲಲ್ವಾ, ಪ್ಲೀಸ್ ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದು ನಿಮಗೆ ಮುಂಬರ್ತಕ್ಕಂತಹ ಸ್ಟೇಟ್ ಗೌರ್ಮೆಂಟ್ ಹಾಗೆ ಸೆಂಟ್ರಲ್ ಗೌರ್ಮೆಂಟಿಂದ ಎಲ್ಲ ಎಕ್ಸಾಮ್ಗಳಿಗೂ ಅದು ನಿಮಗೆ ಉಪಯೋಗ ಆಗುತ್ತೆ, ಸರಿನಾ? ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ಇತ್ತೀಚೆಗೆ SAFF ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಮಹಿಳಾ ಚಾಂಪಿಯನ್ಶಿಪ್ 2026ರ ಪ್ರಶಸ್ತಿಯನ್ನು ಯಾವ ದೇಶ ಗೆದ್ದುಕೊಂಡಿದೆ ಅಂತ ಕೇಳಿದ್ದಾನೆ. SAFF ನಾವು ನಿಮಗೆ ಫುಲ್ ಫಾರ್ಮ್ ಕೇಳಬಹುದು. ಏನು? ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಅಂತ ಹೇಳ್ತೀವಿ, ಸರಿಯಾ? ಈ ಫುಟ್ಬಾಲ್ ಫೆಡರೇಷನ್ನ ಮಹಿಳಾ ಚಾಂಪಿಯನ್ಶಿಪ್ 2026ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ದಾನೆ. ಯಾವ ದೇಶ? ಭಾರತ, ಬಾಂಗ್ಲಾದೇಶ, ನೇಪಾಳ, ಭೂತಾನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಯಾವುದಾಗ್ಬೋದು? ನಿಮ್ಗೆ ಗೊತ್ತಿರಲಿ, ಈ ಒಂದು SAFF ಅಂತ ಏನಾದರೂ ಬಂತು ಅಂದರೆ ನಿಮಗೆ ಆಲ್ಮೋಸ್ಟ್ ಅದು ಮಹಿಳೆಯರದಿರಲಿ, ಪುರುಷರದಿರಲಿ, ಆ್ಯಂಡ್ ದೆನ್ ಅಂಡರ್ 19 ಇರಲಿ, ಯಾವುದಾದ್ರೂ ಇರಲಿ, ದ ವಿನ್ನರ್ ಆ್ಯಂಡ್ ರನ್ನರ್ ಅಪ್ ಆಲ್ಮೋಸ್ಟ್ ನಿಮಗೆ ಇಂಡಿಯಾ ಅಥವಾ ಬಾಂಗ್ಲಾದೇಶ ಆಗಿರ್ತವೆ 90%ಅಲ್ಲಿ. ಮೀನ್ಸ್ ಈ ಎರಡು ಆಪ್ಷನ್ಗಳನ್ನು ನೀವು ಈಸಿಯಾಗಿ ಎಲಿಮಿನೇಟ್ ಮಾಡಬಹುದು. ಹಾಗಾದರೆ ಇಲ್ಲಿ ಗೆದ್ದಿರ್ತಕ್ಕಂಥ ದೇಶ ಯಾವುದಾಗಿರ್ಬೋದು? ಭಾರತ ಆಗಿರ್ಬೋದು ಅಥವಾ ಬಾಂಗ್ಲಾದೇಶ ಆಗಿರ್ಬೋದಾ ಅಂತ. ಯಾವುದು ಅಂದರೆ ಅವಾಗ ನಿಮ್ಗೆ ಗೊತ್ತಿರಲಿ, ಈ ಭಾರತ ಏನಿದೆ ಅಲ್ವಾ, 3 ಅಂಕಗಳೊಂದಿಗೆ, ಮೀನ್ಸ್ 3 ನಮ್ಮ ಭಾರತ, 1 ಈ ಒಂದು ಬಾಂಗ್ಲಾದೇಶಕ್ಕೆ ನಾವು ಸೋಲಿಸಿ ಒಂದು ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಮಹಿಳಾ ಚಾಂಪಿಯನ್ಶಿಪ್ಪನ್ನು ನಮ್ಮ ಭಾರತ ದೇಶ ಗೆದ್ದುಕೊಂಡಿದೆ, ಸರಿನಾ? ಇದು ಎಲ್ಲಿ ನಡೆದಿತ್ತು? ನಮ್ಮ ಗೋವಾದಲ್ಲಿ ನಡೆದಿತ್ತು. ಮೀನ್ಸ್ ಇದನ್ನು ಹೋಸ್ಟ್ ಮಾಡಿರ್ತಕ್ಕಂಥ ನೇಷನ್ ಯಾವುದು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಭಾರತ ಹೋಸ್ಟ್ ಮಾಡಿತ್ತು. ಎಲ್ಲಿ ಹೋಸ್ಟ್ ಮಾಡಿತ್ತು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಈ ಒಂದು ಮಾರ್ಗಾವ್ ಅಂತ ಹೇಳ್ತೀವಿ. ಮಾರ್ಗಾವ್ ಎಲ್ಲಿ ಕಂಡುಬರುತ್ತೆ ನಿಮಗೆ? ಇದು ಕಂಡುಬರ್ತಕ್ಕಂಥದ್ದು ಈ ಒಂದು ಗೋವಾದಲ್ಲಿ ಕಂಡುಬರುತ್ತೆ. ಓಕೆ, ಎಷ್ಟು ನೆನಪಿಟ್ಕೊಳ್ಳಿ, ಇಷ್ಟು ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್, ನಮ್ಮ ಭಾರತದ ಪರ ಸ್ಕೋರ್ ಯಾರು ಮಾಡಿದ್ದಾರೆ? 3 ಗೋಲ್ ಮಾಡಿದಾರಲ್ವಾ? ಹಾಗಾದರೆ ಆ ಒಂದು 3 ಗೋಲ್ ಮಾಡಿರ್ತಕ್ಕಂಥ ಮಹಿಳೆಯರ ಹೆಸರು ನಿಮಗೆ ಕೇಳಬಹುದು. ಮೀನ್ಸ್ ಇನ್ RRB ಎಕ್ಸಾಮ್ಸ್ಗಳಲ್ಲಿ ಸ್ವಲ್ಪ ಡೆಪ್ತ್ ಆಗಿ ಕೇಳಿದ್ರೆ ನಿಮಗೆ. ಪ್ಯಾರಿಕ್ ಹಾಕಾ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಇನ್ನೊಂದು ಸನ್ಫಿಡಾ ನೊಂಕ್ರಾಮ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ನೆಕ್ಸ್ಟ್ ಲಿಂಡಾ ಕೋಮ್ಸೈಟೋ ಅಂತ ಹೇಳ್ತೀವಿ, ಸರಿನಾ? ಈ 3 ಮಹಿಳೆಯರು 3 ಗೋಲನ್ನು ಮಾಡಿದ್ದಾರೆ ಫೈನಲಲ್ಲಿ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್, ಇತ್ತೀಚೆಗೆ ಭಾರತ ಸೀನಿಯರ್ T20I ತಂಡಕ್ಕೆ ಆಯ್ಕೆಯಾದ ಅತ್ಯಂತ ಕಿರಿಯ ಭಾರತೀಯ ಯಾರು ಅಂತ ಕೇಳಿದ್ದಾರೆ, ಸರಿನಾ? ಮೀನ್ಸ್ T20 ಮೀನ್ಸ್ ಏನಂತ ಹೇಳ್ತೀವಿ, 20 ಓವರ್ಗಳ ಒಂದು ಆಟ ಅಂತ ಹೇಳ್ತೀವಿ. ಐ ಅಂತ ಯಾಕೆ ಮೆನ್ಷನ್ ಮಾಡ್ತಾನೆ? ಇಂಟರ್ನ್ಯಾಷನಲ್ ಅಂತ ಅದರ ಅರ್ಥ, ಸರಿನಾ? ಒಂದು T20 ಇಂಟರ್ನ್ಯಾಷನಲ್ ತಂಡಕ್ಕೆ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಭಾರತದ ಕಿರಿಯ ಆಟಗಾರ ಯಾರು ಅಂತ. ಯಾರಾಗಿರ್ಬೋದು? ವೈಭವ್ ಸೂರ್ಯವಂಶಿ, ಆಯುಷ್ ಮಹಾತ್ರ, ಆ್ಯಂಡ್ ದೆನ್ ಶುಭ್ಮನ್ ಗಿಲ್ ಮತ್ತು ಯಶಸ್ವಿ ಜೈಸ್ವಾಲ್ ಅವರು. ಇವರು ಆಲ್ರೆಡಿ ಇದ್ದಾರೆ. ಆ್ಯಂಡ್ ದೆನ್ ಇವಾಗ ಇಬ್ಬರಿಗೆ ಸಹ ಏಜ್ 26 ಏನೋ ಇರಬಹುದು. ಮೀನ್ಸ್ ಇವ್ರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಯುಷ್ ಮಾತ್ರ ಅಥವಾ ಈ ಒಂದು ವೈಭವ್ ಸೂರ್ಯವಂಶಿ ಯಾರಾಗಿರ್ಬೋದು ಇದರಲ್ಲಿ ಅಂತ. ಇವರಿಗೆ 19 ಏಜ್ ಇದೆ. ಯಾರಿಗೆ? ಆಯುಷ್ ಮಾತ್ರ ಅವರಿಗೆ. ಈ ವೈಭವ್ ಸೂರ್ಯವಂಶಿ ಅವರಿಗೆ 15 ಏಜ್ ಇದೆ. ಇವಾಗ ಸೆಲೆಕ್ಟ್ ಆಗಿರ್ತಕ್ಕಂಥ ವ್ಯಕ್ತಿ ಯಾರು? ವೈಭವ್ ಸೂರ್ಯವಂಶಿ ಅಂತ ಹೇಳ್ತೀವಿ. ಇವರು IPL ಅಲ್ಲಿ ಯಾವ ತಂಡಕ್ಕೆ ಆಟ ಆಡ್ತಿದ್ರು? RR ತಂಡಕ್ಕೆ ಆಟ ಆಡ್ತಿದ್ರು. ಆ್ಯಂಡ್ ದೆನ್ 2026ರ 19ನೇ ಎಡಿಷನಲ್ ಆಗಿರ್ತಕ್ಕಂಥ IPLನಲ್ಲಿ ಆರೆಂಜ್ ಕ್ಯಾಪನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿಯೂ ಸಹ ಇದೆ ವೈಭವ್ ಸೂರ್ಯವಂಶಿ ಅಂತ ಹೇಳ್ತೀವಿ. ಟೋಟಲಿ 5 ಪ್ರೈಸನ್ನು ಇವರು ಗೆದ್ದಿದ್ದಾರೆ. ಒಂದು ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀಸನ್ ಅಂತ. ಯಾವುದು? ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀಸನ್ ಅಂತ. ಆ್ಯಂಡ್ ದೆನ್ ಹೈಯೆಸ್ಟ್ ಸಿಕ್ಸಸ್ ಯಾರು? ಇದೇ ವೈಭವ್ ಸೂರ್ಯವಂಶಿ ಅವರು. ಆ್ಯಂಡ್ ನೆಕ್ಸ್ಟ್, IPLದ ಈ ಆರೆಂಜ್ ಕ್ಯಾಪನ್ನು ಎಷ್ಟು ರನ್ಗಳನ್ನು ಹೊಡೆದಿದ್ದಾರೆ? 776 ರನ್ಗಳನ್ನು ಇವರು ಬಾರಿಸಿದ್ದಾರೆ. ಯಾರು? ಇದೇ ಒಬ್ಬ ವೈಭವ್ ಸೂರ್ಯವಂಶಿ ಅಂತ ಹೇಳ್ತೀವಿ, ಸರಿನಾ? ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಸೂಪರ್ ಸ್ಟ್ರೈಕರ್ ಆಫ್ ದ ಟೂರ್ನಮೆಂಟ್ ಅಂತ. ಅದನ್ನು ಸಹ ಇದೆ ವೈಭವ್ ಸೂರ್ಯವಂಶಿ ಅವರು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ, ಸರಿನಾ? ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಕೇಳ್ತಾನೆ ನಿಮಗೆ, ಫಿಕ್ಸ್ ಕೇಳ್ತಾನೆ ಈ 5 ಪ್ರಶಸ್ತಿಗಳ ಮೇಲೆ ನಿಮಗೆ. ಓಕೆ, ಅದಕ್ಕೆ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ, ನಿಮಗೆ ಗೊತ್ತಿರುತ್ತೆ. ಅಂದರೆ ನೆಕ್ಸ್ಟ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ನಮ್ಮ ಭಾರತದ ಪರವಾಗಿ ಇಡೀ ಈ ಇಂಟರ್ನ್ಯಾಷನಲಲ್ಲಿ ಆಟ ಆಡ್ತಕ್ಕಂಥ ಅತಿ ಚಿಕ್ಕ ಕಿರಿಯ ವ್ಯಕ್ತಿ ಯಾರಾಗ್ತಾರೆ ಅಂದರೆ ಇದೇ ವೈಭವ್ ಸೂರ್ಯವಂಶಿ ಅವರು ಆಗ್ತಾರೆ. ಇವಾಗ ನೆಕ್ಸ್ಟ್ ಐರ್ಲೆಂಡ್ ಟೂರಲ್ಲಿ ಇವರು ಮ್ಯಾಚ್ ಆಡಿದರು. ಅಂದರೆ ಯಾಕಂದರೆ ಇದಕ್ಕಿಂತ ಹಿಂದೆ ರೆಕಾರ್ಡ್ ಯಾರ್ದಿತ್ತು ಅಂದರೆ 16 ವರ್ಷದ ಸಚಿನ್ ತೆಂಡೂಲ್ಕರ್ ಅವ್ರದ್ದಿತ್ತು. 16 ವರ್ಷದಲ್ಲಿ ಇದ್ದಾಗ ಅವರು ಪಾದಾರ್ಪಣೆ ಮಾಡಿದರು ಇನ್ನು ಇಂಟರ್ನ್ಯಾಷನಲಲ್ಲಿ. ಓಕೆ, ಬಟ್ ಇವರು 15ನೇ ವಯಸ್ಸಿಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇವರು ಇಂಪಾರ್ಟೆಂಟ್ ಆಗಿ ಆಗ್ತಾರೆ. ಇವ್ರ ಮೇಲೆ ಪ್ರಶ್ನೆ ಕೇಳ್ತಾನೆ. ಆ್ಯಂಡ್ ದೆನ್ ಇವರ ತಂಡದ ನಾಯಕ ಯಾರಾಗಿದ್ದಾರೆ? ನೂತನವಾಗಿ T20I ಹೊಸ ನಾಯಕ ಯಾರು ಅಂದರೆ ದ್ಯಾಟ್ ಈಸ್ ಈ ಶ್ರೇಯಸ್ ಅಯ್ಯರ್ ಅವರು ಅಂತ ಹೇಳ್ತೀವಿ. ಯಾರು? ಶ್ರೇಯಸ್ ಅಯ್ಯರ್ ಪಂಜಾಬ್ ತಂಡದ ಕ್ಯಾಪ್ಟನ್ ಆಗಿದ್ದರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನಾರ್ವೆ ಚೆಸ್
2026 ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಯಾರು ಅಂತ. ಓಕೆ, ದಿಸ್ ಇಸ್ ದ ಮೋಸ್ಟ್ ಫೇವ್ರೆಟ್ ಕ್ವಶನ್. ಫಿಕ್ಸ್ ಬರುತ್ತೆ ನಿಮ್ಮ ಸ್ಟೇಟಿಂದ ಸೆಂಟ್ರಲ್ವರೆಗೆ ಯಾವುದೇ ಕ್ವಶನ್ ಪೇಪರ್ ಆದರೂ ಸಹ ಇದು ನಿಮಗೆ ಈ ವರ್ಷ ಮಿಸ್ ಆಗಲ್ಲ ನೋಡಿ ಈ ಕ್ವಶನ್. ಸೊ ಇದು ಕೇಳ್ತಾನೆ. ಸೊ ಹಾಗಾದರೆ ಯಾರು ಆ ವ್ಯಕ್ತಿ? ಯಾರು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಪ್ರಜ್ಞಾನಂದ ಅವರು. ಓಕೆ, ಯಾರು ಅಂತ ಹೇಳ್ತೀವಿ, ಒಂದು ಆರ್ ಪ್ರಜ್ಞಾನಂದ ಅಂತ ಹೇಳ್ತೀವಿ. ರಮೇಶ್ ಬಾಬು ಪ್ರಜ್ಞಾನಂದ ಅವ್ರು ಏನಿದಾರಲ್ವಾ, ಸೊ ಇವರು ಫಾರ್ ದ ಫಸ್ಟ್ ಟೈಮ್ ನಾರ್ವೆ ಚೆಸ್ 2026 ಓಪನ್ ಟೆನ್ನಿಸ್ ಟೂರ್ನಿಯನ್ನು ಇವರು ವಿನ್ ಆಗಿದ್ದಾರೆ. ಸರ್ ಫಿಡೇನೇ ನಮ್ಮ ಭಾರತೀಯ ವಿನ್ ಆಗಿದ್ದಾರಲ್ವಾ. ಸೊ ಲಾಸ್ಟ್ ಇಯರ್ ಯಾರು, ಡಿ ಗುಕೇಶ್ ಅವರು. ಸೊ ಅವ್ರಿಗಿಂತ ಇದು ಇಂಪಾರ್ಟೆಂಟ್ ಆಗುತ್ತಾ? ಹೌದು, ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾಕೆ ಅಂತಂದರೆ, ಸೊ ಇದು ಎಲ್ಲಿ ವಿನ್ ಆಗಿದ್ದಾರೆ? ನಾರ್ವೆದಲ್ಲಿ ವಿನ್ ಆಗಿದ್ದಾರೆ. ನಾರ್ವೆಯ ಒಬ್ಬ ಚೆಸ್ ಪಟು ಯಾರು? ದ ನಂಬರ್ 1 ಚೆಸ್ ಪ್ಲೇಯರ್ ಮ್ಯಾಗ್ನಸ್ ಕಾರ್ಲ್ಸನ್ ಅವರು. ಓಕೆ, ಕಳೆದ 10-15 ವರ್ಷಗಳಿಂದ ಐ ಥಿಂಕ್ ಒಂದು 2 ಬಾರಿ ಏನೋ ಬಿಟ್ಕೊಟ್ಟಿದ್ದಾರೆ ಅನ್ಸುತ್ತೆ ಇವರು. ಒಂದು ಹಿಕಾರ್ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ, ಆ್ಯಂಡ್ ದೆನ್ ಇನ್ನೊಂದು ಇವಾಗ ಈ ಡಿ ಗುಕೇಶ್ ಅವರ ವಿರುದ್ಧ ಇವರು ಸೋತಿದ್ದಾರೆ. ಓಕೆ, ಸೊ ಆಲ್ಮೋಸ್ಟ್ ಇವರು ಬಿಟ್ಕೊಟ್ಟಿಲ್ಲ. ನಾರ್ವೆ ಚೆಸ್ ಚಾಂಪಿಯನಲ್ಲಿ, ನಾರ್ವೆ ಚೆಸ್ ಟೂರ್ನಿ ಏನಿದೆ ಅಲ್ವಾ, ಅದರಲ್ಲಿ ಇವರು ಚಾಂಪಿಯನ್, ಇವರು ಆಲ್ವೇಸ್ ಮ್ಯಾಗ್ನಸ್ ಕಾರ್ಲ್ಸನ್ ಅವರು. ಓಕೆ, ಸೊ ದ್ಯಾಟ್ಸ್ ವೈ ಏನಾಗುತ್ತೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೇ ಕಾರಣದಿಂದಾಗಿ ಸೊ ಈ ಆರ್ ಪ್ರಜ್ಞಾನಂದ ಅವರಿಗೆ ಈ ತಮಿಳ್ನಾಡಿನ ಸರ್ಕಾರ, ಬಿಕಾಸ್ ಯಾಕಂದರೆ ಇವರು ತಮಿಳ್ನಾಡಿಗೆ ಬಿಲಾಂಗ್ ಇದ್ದಾರೆ. ಸೊ ದ್ಯಾಟ್ಸ್ ವೈ ಏನಾಗಿದ್ದಾರೆ, ಅಲ್ಲಿನ ನೂತನ CM ಆಗಿರ್ತಕ್ಕಂಥ ಜೋಸೆಫ್ ವಿಜಯ್ ಅವರು 50 ಲಕ್ಷದ ಬಹುಮಾನವನ್ನು ಇವರಿಗೆ ಘೋಷಣೆ ಮಾಡಿದ್ದಾರೆ. ಎಷ್ಟು? 50 ಲಕ್ಷದ ಮೊತ್ತದ ಚೆಕ್ಕನ್ನು ಇವರಿಗೆ ವಿತರಿಸಿದ್ದಾರೆ. ಯಾರಿಗೆ? ಈ ಆರ್ ಪ್ರಜ್ಞಾನಂದ ಅವರಿಗೆ. ಸೊ ಇದು ನೆನ್ಪಿಟ್ಕೊಳ್ಳಿ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಇವರ ಸಿಸ್ಟರ್ ಯಾರು? ಆರ್ ವೈಶಾಲಿ ಅಂತ ಹೇಳ್ತೀವಿ. ಸೊ ಅದನ್ನು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಇತ್ತೀಚೆಗೆ ಡೈಮಂಡ್ ಲೀಗ್ನಲ್ಲಿ 92.62 ಮೀಟರ್ ಎಸೆತದ ಮೂಲಕ ಇತಿಹಾಸ ನಿರ್ಮಿಸಿದ ಶ್ರೀಲಂಕಾದ ಕ್ರೀಡಾಪಟು ಯಾರು ಅಂತ ಕೇಳಿದ್ದಾರೆ. ಯಾರು ಸರ್ ಇವರು? ದಿಸ್ ಈಸ್ ರೆಕಾರ್ಡ್. ರಮೇಶ್ ತರಂಗ್ ಪತಿರಾಜೆ ಅವರು, ಅರ್ಷದ್ ನದೀಮ್ ಅವರು, ನೀರಜ್ ಚೋಪ್ರಾ ಅವರು, ಜೂಲಿಯನ್ ವೆಬರ್ ಅವರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಯಾರಾಗ್ಬೋದು ಇದಕ್ಕೆ ಸರಿಯಾದ ಉತ್ತರ? ಯಾರು ಅಂದರೆ ಸರ್ ದ್ಯಾಟ್ ಈಸ್ ಒಂದು ರಮೇಶ್ ತರಂಗ ಪತಿರಾಜೆ ಅಂತ ಹೇಳ್ತೀವಿ. ಪತಿರಾಣ ಕೇಳಿದ್ದೀರಾ? ಸೊ ಪತಿರಾಣ ಮೀನ್ಸ್ ಈಸ್ ಅ ಶ್ರೀಲಂಕಾ ಪ್ಲೇಯರ್. ಸೊ ಪತಿರಾಜೆ ಆಲ್ಸೋ ದ ಶ್ರೀಲಂಕಾ ಪ್ಲೇಯರ್. ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನೆನ್ಪಿಡುತ್ತೆ. ಯಾರು? ರಮೇಶ್ ತರಂಗ ಪತಿರಾಜ್ ಅವರು ಡೈಮಂಡ್ ಲೀಗ್ನಲ್ಲಿ 92.62 ಮೀಟರ್, ದಿಸ್ ಇಸ್ ದ ಇಂಟರ್ನ್ಯಾಷನಲ್ ರೆಕಾರ್ಡ್ ಇದು. ಓಕೆ, ಸೊ ಇದನ್ನು ಇವರು ನಿರ್ಮಿಸಿರ್ತಕ್ಕಂತಹ ಶ್ರೀಲಂಕಾದ ಆಟಗಾರರಾಗಿದ್ದಾರೆ. ಓಕೆ, ನೆನ್ಪಿಟ್ಕೊಳ್ಳಿ ಇದನ್ನು. ಆ್ಯಂಡ್ ನೆಕ್ಸ್ಟ್ ಒಲಿಂಪಿಕ್ಸ್ನಲ್ಲಿ 92.97 ಅತಿ ಹೈಯೆಸ್ಟ್ ಅದು ಇಡೀ ವರ್ಲ್ಡಲ್ಲೇ. ಇನ್ನು ಒಲಿಂಪಿಕ್ಸಲ್ಲಿ, ಇನ್ನು ಡೈಮಂಡ್ ಲೀಗಲ್ಲಿ ಇದು ಹೈಯೆಸ್ಟ್ ಇವಾಗ ಯಾವುದು 92.62. ಬಟ್ ಇನ್ನು ಒಲಿಂಪಿಕ್ಸಲ್ಲಿ ಹೈಯೆಸ್ಟ್ ಒಬ್ಬರು ಬರ್ಚಿ ಎಸ್ದಿದ್ರು, ಜಾವ್ಲಿನ್ ಎಸ್ದಿದ್ರು. ಯಾರವರು? ಅರ್ಷದ್ ನದೀಮ್ ಅವರು. ಇವರೇ ಪಾಕಿಸ್ತಾನದ ಪ್ಲೇಯರ್ ಇವರು. ಎಷ್ಟು ಎಸ್ದಿದ್ರು? 92.97 ಎಸ್ದಿದ್ರು. ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ದ ಸೆಕೆಂಡ್ ಹೈಯೆಸ್ಟ್ ಇವಾಗ. ಓಕೆ, ಸೊ ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅರ್ಷದ್ ನದೀಮ್ ಅವ್ರನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ರುಮೇಶ್ ತರಂಗ್ ಪತಿರಾಜ್ ಅವ್ರನ್ನ ಸಹ ನೀವು ನೆನ್ಪಿಟ್ಕೊಳ್ಳಿ. ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಮತ್ತೇನು ಕೇಳ್ಬೋದು ನಿಮಗೆ? ಜಗತ್ತಿನ ಅತಿ ಲಾಂಗೆಸ್ಟ್ ಅಂತ ಕೇಳ್ಬೋದು. ಅವಾಗ ನಿಮ್ಗೆ ಅರ್ಷದ್ ನದೀಮ್. ಏಷ್ಯಾದ ಅಂತ ಕೇಳ್ಬೋದು, ಅರ್ಷದ್ ನದೀಮ್. ಆ್ಯಂಡ್ ದೆನ್ ಏಷ್ಯಾದ ಸೆಕೆಂಡ್ ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಿರೋದು ಇದೇ ರುಮೇಶ್ ತರಂಗಪತಿರಾಜ್ ಅವರು. ಬಿಕಾಸ್ ಯಾಕಂದರೆ ಇವರಿಬ್ಬರು ಸಹ ಏಷ್ಯನ್ ವ್ಯಕ್ತಿಗಳೇ ಆಗಿದ್ದಾರೆ. ಓಕೆ, ಸೊ ಅದಕ್ಕೆ ಕೇಳೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬೆಂಗಳೂರಿನಲ್ಲಿ ಕ್ಯಾಂಪಸ್ ಸ್ಥಾಪಿಸಲು ಶಿಕ್ಷಣ ಸಚಿವಾಲಯದಿಂದ ಅಂತಿಮ ಅನುಮೋದನೆ ಪಡೆದ ವಿದೇಶಿ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳಿದ್ದಾನೆ. ಯಾವುದು ವಿಶ್ವವಿದ್ಯಾಲಯ ಇದು? ಬೆಂಗಳೂರಲ್ಲಿ ಕ್ಯಾಂಪಸ್ ಓಪನ್ ಮಾಡ್ತಾ ಇದ್ದಾರೆ ಅಂತೆ. ಯಾರವರು ಅಂತ? ಯಾರವರು ಅಂದರೆ ಅವಾಗ ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಈಸ್ ಒಂದು ಲಿವರ್ಪೂಲ್ ವಿಶ್ವವಿದ್ಯಾಲಯ ಅಂತ. ಯಾವುದೇ ಒಂದು ಲಿವರ್ಪೂಲ್ ವಿಶ್ವವಿದ್ಯಾಲಯ. ಸೊ ಇಲ್ಲಿ ಹೇಗೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಫೂಲ್ ಇದೆ, ಫೂಲ್ ಅಲ್ಲ. ಓಕೆ, ಫೂಲ್ ಅಂತ ನೆನ್ಪಿಟ್ಕೊಳ್ಳಿ, ಜಸ್ಟ್ ಫೂಲ್. ಏನು ಗುರು ಫುಲ್ ಮಾಡ್ತಿದ್ದಾರೆ ಬೆಂಗಳೂರಲ್ಲಿರೋ ಇವಾಗ ಆಲ್ರೆಡಿ ಎಲ್ಲ ಯೂನಿವರ್ಸಿಟಿಗಳು. ಸೊ ಇವರು ಸಹ ಫುಲ್ ಮಾಡೋಕ್ಕೆ ಬಂದಿದ್ದಾರೆ ಇಲ್ಲಿ ಬೆಂಗಳೂರಿಗೆ ಅಂತ ನೆನಪಿಟ್ಕೊಳ್ಳಿ, ಈಸಿಯಾಗಿ ನೆನಪಿಡುತ್ತೆ. ಬಟ್ ಇದು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ವಿಶ್ವ ಬ್ಯಾಂಕ್ನಲ್ಲಿ ಭಾರತದ ಮುಂದಿನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ. ಯಾರನ್ನು ನೇಮಿಸಲಾಗಿದೆ? ಯಾರು ಅಂದರೆ ಸರ್ ದ್ಯಾಟ್ ಈಸ್ ಈ ನೀಲಕಂಠ ಮಿಶ್ರಾ ಅಂತ ಹೇಳ್ತೀವಿ. ಸರ್ ಯಾರು ಅಂದರೆ ಈ ಒಂದು ನೀಲಕಂಠ ಮಿಶ್ರಾ ಅವರು. ಸೊ ಇವ್ರ ಬಗ್ಗೆ ಸಹ ನಿಮಗೆ ಕೇಳ್ತಾನೆ. ಸೊ ಅದಕ್ಕೆ ಇವ್ರ ಬಗ್ಗೆ ಸಹ ನೀವು ನೆನ್ಪಿಟ್ಕೊಳ್ಳಿ, ಕೇಳೋ ಚಾನ್ಸಸ್ ನಿಮಗೆ ಜಾಸ್ತಿ ಇರುತ್ತೆ. ಯಾರು? ಈ ಒಂದು ನೀಲಕಂಠ ಮಿಶ್ರಾ ಅವರು. ಸೊ ಇವರು ನೀಲಕಂಠ ಮಿಶ್ರಾ ಏನಾಗಿದ್ದಾರೆ ಇವಾಗ ವಿಶ್ವ ಬ್ಯಾಂಕ್ನಲ್ಲಿ ಮುಂದಿನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿದ್ದಾರೆ ಇವರು. ಓಕೆ, ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಎಲ್ಲ ಅನುಮೋದಿತ ಸಸ್ಯಾಹಾರಿ ವೀಗನ್ ಆಹಾರ ಉತ್ಪನ್ನಗಳ ಮೇಲೆ ಪ್ರಮಾಣೀಕೃತ ವೀಗನ್ ಲೋಗೋ ಕಡ್ಡಾಯಗೊಳಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದ್ದಾನೆ. ಸರಿನಾ? ಸೊ ಮೀನ್ಸ್ ಈ ಒಂದು ಸಸ್ಯಾಹಾರಿ ಉತ್ಪನ್ನಗಳೇನಿರ್ತಾವಲ್ಲ ಅದ್ರ ಮೇಲೆ ಈ ವೀಗನ್ ಲೋಗೋ ಕಡ್ಡಾಯಗೊಳಿಸ್ಬೇಕಂತ ಹೇಳಿದಾರಂತೆ. ಸೊ ಯಾರು ಸರ್ ಅವರು? ಫುಡ್ ಸೇಫ್ಟಿ ಸೆಕ್ಯೂರಿಟಿ ಯಾವುದದು?
FSSAI. ಸೊ ಇವರು ಇದನ್ನು ಕಡ್ಡಾಯಗೊಳಿಸಿದ್ದಾರೆ. ಓಕೆ, ಯಾರಂತ ಹೇಳ್ತೀವಿ, ಒಂದು FSSAI ಅಂತ ಹೇಳ್ತೇವೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಹಾಗಾದರೆ ಈ ಒಂದು FSSAI ದ ಫುಲ್ ಫಾರ್ಮ್ ಏನು ಸರ್? ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಏನೋ ಈ ಒಂದು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಸಂಸ್ಥೆ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026ರಲ್ಲಿ ಭಾರತ ಅತಿ ದೊಡ್ಡ LPG ಪೂರೈಕೆದಾರ ದೇಶ ಯಾವುದು ಅಂತ ಕೇಳಿದ್ದಾನೆ. ಯಾವ್ದು ಇವಾಗ ನಮಗೆ ಅತಿ ಹೈಯೆಸ್ಟ್ LPGಯನ್ನು ಪೂರೈಕೆ ಮಾಡ್ತಾ ಇದೆ ನಮ್ಮ ಭಾರತ ದೇಶಕ್ಕೆ ಅಂತ? ಯಾವುದು ಪೂರೈಕೆ ಮಾಡ್ತಾ ಇರ್ಬೋದು? ಸೌದಿ ಅರೇಬಿಯಾ, ಕತಾರ್, ಅಮೇರಿಕ ಮತ್ತು UAE ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಗೆಸ್ ಮಾಡ್ಬೋದಾ ಯಾವುದು ಅಂತ? ನಿಮಗೆ ಗೊತ್ತಿರಲಿ, ನಾರ್ಮಲಾಗಿ ರಾಂಗ್ ಮಾಡ್ತೀರಾ. ಮಿಡಲ್ ಈಸ್ಟ್ ಏಷ್ಯಾಗಳಲ್ಲಿ ಯಾವುದಾದ್ರೂ ಒಂದು ದೇಶ ಆಗ್ತೀರಾ. ಬಟ್ ಇದಕ್ಕೆ ಸರಿಯಾದ ಉತ್ತರ ಅಮೇರಿಕ ನಮಗೆ ಇವಾಗ 2026ರಲ್ಲಿ ಅತಿ ದೊಡ್ಡ LPG ಪೂರೈಕೆದಾರ ದೇಶ ಆಗಿದೆ. ಸೆಕೆಂಡ್ ಹೈಯೆಸ್ಟ್ ಯಾವುದು ಅಂದರೆ ಕತಾರ್ ದೇಶ, ಫಸ್ಟ್ ಸೆಕೆಂಡ್. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇನ್ನು ಥರ್ಡಲ್ಲಿ ಈ ಯಾವುದು ಸೌದಿ ಇದೆ, ಸೌದಿ ಥರ್ಡಲ್ಲಿದೆ. ಆ್ಯಂಡ್ ನೆಕ್ಸ್ಟ್ 4ನೇ ಸ್ಥಾನದಲ್ಲಿ ಒಂದು UAE ಇದೆ. ಓಕೆ, UAE. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಮೇರಿಕಾ. ನಾರ್ಮಲಾಗಿ ನಾವು ಗೆಸ್ ಮಾಡಿ ಆನ್ಸರ್ ಇದಕ್ಕೆ ಹೇಳೋಕ್ಕಾಗಲ್ಲ, ಸೊ ಅದಕ್ಕೆ ನೀವು ನೆನ್ಪಿಟ್ಕೊಳ್ಳೇಬೇಕು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಫಿನಾಕಲ್ ಇನೋವೇಷನ್ ಅವಾರ್ಡ್ಸ್ 2026ರಲ್ಲಿ ಚಿನ್ನದ ಪ್ರಶಸ್ತಿಯನ್ನು ಯಾವ ಬ್ಯಾಂಕ್ ಗೆದ್ದುಕೊಂಡಿದೆ ಅಂತ ಕೇಳಿದ್ದಾನೆ. ಯಾವುದೇ ಒಂದು ಫಿನಾಕಲ್ ಇನೋವೇಷನ್ಸ್ ಅವಾರ್ಡ್ 2026ರಲ್ಲಿ. ಸೊ ಯಾವುದು ಚಿನ್ನದ ಪದಕವನ್ನು ಗೆದ್ದುಕೊಂಡಿದೆ? ಯಾವುದು ಅಂದರೆ ಸರ್, ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ JK ಬ್ಯಾಂಕ್ ಅಂತ ಹೇಳ್ತೀವಿ. ಯಾವುದು ಈ ಒಂದು ಜಮ್ಮು ಕಾಶ್ಮೀರ ಬ್ಯಾಂಕ್ ಅಂತ ಹೇಳ್ತೀವಿ ಈ ಸರ್ನ. ಸೊ ಇದು ಚಿನ್ನದ ಪದಕವನ್ನು ಗೆದ್ದುಕೊಂಡಿದೆ ಈ ಒಂದು ಫಿನಾಕಲ್ ಇನೋವೇಷನ್ ಅವಾರ್ಡ್ಸ್ನಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗ್ತದೆ ಅಂತ. ಓಕೆ, ಸೊ ಇದೇನಿಲ್ಲ, ಇದು ಫ್ಯಾಕ್ಚುಯಲ್ ಕ್ವಶನ್, ಕರೆಂಟ್ ಅಫೇರ್ಸ್ ಅಂತ ಅಷ್ಟೇನು ಲಿಂಕ್ ಆಗಲ್ಲ. ಬಟ್ ನಾರ್ಮಲಾಗಿ ನೀವು ಬಿಟ್ಕೊಳ್ಬೋದು. ಯಾವುದಂದರೆ ಒಂದು 7 ಜೂನ್ ಅಂತ ಹೇಳ್ತೀವಿ, 7 ಜೂನ್. ಹಾಗಾದರೆ ಎಸ್ಟರ್ಡೇ 8 ಜೂನ್ ಏನಿತ್ತು? ವರ್ಲ್ಡ್ ಓಷಿಯನ್ ಡೇ ಇತ್ತು, ವಿಶ್ವ ಸಾಗರ ದಿನ ಅಂತ ಹೇಳ್ತೀವಿ. ಸೊ ಈ ಒಂದು ವಿಶ್ವ ಸಾಗರ ದಿನ, ನಾಟ್ ಸಾಗರ್, ಹುಡುಗನ ನೇಮ್ ಅಲ್ಲ, ಸಾಗರ ಮೀನ್ಸ್ ಏನು ಸಮುದ್ರ, ಸಾಗರ ಅಂತ ಹೇಳ್ತೀವಲ್ವಾ, ನನ್ನ ಸಮುದ್ರ ನೀನು, ಲೈಕ್ ದಟ್ ವಾಟ್ ಎವರ್. ಸೊ ಆ ಒಂದು ಸಮುದ್ರ ಸಾಗರ ದಿನ ಇತ್ತು ಎಸ್ಟರ್ಡೇ. ಸೊ ಹೇಗೆ ನೆನ್ಪಿಟ್ಕೊಳ್ಬಹುದು ಸರ್? ಸಾಗರ ಹೇಗಿರುತ್ತೆ? ಇನ್ಫಿನೈಟ್ ಆಗಿದೆ. ಅದನ್ನು ನಾನು ಹೀಗೆ ಬರೆಯಲ್ಲ, ನಾನು ಹೀಗೆ ಬರೀತೇನೆ. ಸೊ 8 ಆಗುತ್ತೆ, ಜೂನ್ ಅಷ್ಟೇ. 8 ಜೂನ್ಗೆ ನಾವು ವಿಶ್ವ ಸಾಗರ ದಿನ ಅಂತ ಆಚರಣೆ ಮಾಡ್ತೀವಿ. ಇದನ್ನು ಲಾಸ್ಟ್ ಐ ಥಿಂಕ್ RRB NTPC ಎಕ್ಸಾಮಲ್ಲಿ ಕೇಳಿದ್ದಾನೆ. ಆ್ಯಂಡ್ ನೆಕ್ಸ್ಟ್ RRB JE ಎಕ್ಸಾಮಲ್ಲಿ ಕೇಳಿದ್ದಾನೆ. ಆ್ಯಂಡ್ ದೆನ್ SSC MTS ಅಲ್ಲಿ 1-2 ಬಾರಿ ಕೇಳಿದ್ದಾನೆ ಇದನ್ನು. ಯಾವುದು? ಸಾಗರ ದಿನ ಜೂನಲ್ಲಿ ಬಂದರೆ ನಿಮಗೆ ಜಾಸ್ತಿ ಕೇಳೋದು ಸಾಗರ ದಿನ ಕೇಳ್ತಾನೆ, 8. ಆ್ಯಂಡ್ ನೆಕ್ಸ್ಟ್ ಒಂದು ಹಾಲಿನ ದಿನ ಕೇಳ್ತಾನೆ, ಜೂನ್ 1. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಯಾವುದು ಜೂನ್ 12 ಈ ಬ್ಲಡ್ ಡೋನರ್ಸ್ ಡೇ ಕೇಳ್ತಾನೆ ನಿಮಗೆ. ಸೊ ಇದೊಂದು, ಈ 3 ಜಾಸ್ತಿ ಕೇಳೋದು ನಿಮಗೆ. ಸೊ ಅದನ್ನು ಬಿಟ್ಟರೆ ಮತ್ತು ಬೇರೆದೆಲ್ಲ ಕೇಳೋದು ಸ್ವಲ್ಪ ಕಡಿಮೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತದ 100ನೇ ರಾಮ್ಸರ್ ಸೈಟ್ ಯಾವುದು ಅಂತ? ಫಿಕ್ಸ್ ಕ್ವಶನ್ ನೋಡಿ, ಇದು 100% ಬಂದೇ ಬರುತ್ತೆ, ನೆನ್ಪಿಟ್ಕೊಳ್ಳಿ ಅಷ್ಟೇ. ಸೊ ಯಾವುದು ಅಂತ ಹೇಳ್ತೀವಿ ಇದನ್ನು? ಜಯಪ್ರಕಾಶ್ ನಾರಾಯಣ ಪಕ್ಷಿ ಅಭಯಾರಣ್ಯ ಅಂತ ಹೇಳ್ತೀವಿ. ಎಲ್ಲಿ ಕಂಡು ಬರುತ್ತೆ ಸರ್ ಇದು? UP ಎಲ್ಲಿ ಕಂಡು ಬರುತ್ತೆ? ಸೊ ಹಾಗಾದರೆ ಇದು ಎಷ್ಟನೇ UPದ ರಾಮ್ಸರ್ ಸೈಟ್? 13ನೇ ರಾಮ್ಸರ್ ಸೈಟ್. ಸೊ ದೇಶದಲ್ಲಿ ಈ ಒಂದು ಅತಿ ಹೆಚ್ಚು ರಾಮ್ಸರ್ ಸೈಟನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಸರ್? ದ್ಯಾಟ್ ಈಸ್ ತಮಿಳುನಾಡು. ಎಷ್ಟು ಹೊಂದಿದೆ ಸರ್? 20 ಹೊಂದಿದೆ. ಓಕೆ, ಹಾಗಾದರೆ ಸೆಕೆಂಡ್ ಹೈಯೆಸ್ಟ್ ಯಾವುದು ಸರ್? UP. ಎಷ್ಟು ಹೊಂದಿದೆ ಸರ್? ಇವಾಗಲೇ ಹೇಳಿದ್ರಿ 13 ಹೊಂದಿದೆ. ಸರ್ ನಮ್ಮ ಕರ್ನಾಟಕ ಎಷ್ಟು ಹೊಂದಿದೆ? 4 ಹೊಂದಿದೆ. 4 ದಿಕ್ಕಲ್ಲಿ 4 ಇದ್ದಾವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಚಿಲ್ಕಾ ಎಲ್ಲಿ ಕಂಡು ಬರುತ್ತೆ? ಚಿಲ್ಕಾ ಇಸ್ ದ ಫಸ್ಟ್ ರಾಮ್ಸರ್ ಸೈಟ್. ಎಲ್ಲಿ? ಈ ಒಂದು ಒಡಿಶಾ ರಾಜ್ಯದಲ್ಲಿ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಯಾವುದು ಅಂತ ಹೇಳ್ತೀವಿ? ನಾಗಾನಕ್ತಿ ಎಲ್ಲಿ ಕಂಡು ಬರುತ್ತೆ? ಬಿಹಾರದಲ್ಲಿ ಕಂಡು ಬರುತ್ತೆ. ಪಾಟ್ನಾ ಝೀಲ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾನೆ, UP ಎಲ್ಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಶೇಖಾ ಝೀಲ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾನೆ, ಇದೇ UP ಎಲ್ಲಿ ಕಂಡು ಬರುತ್ತೆ. ಎಷ್ಟನೇ ರಾಮ್ಸರ್ ಸೈಟ್ ಅಂತ ಕೇಳ್ತಾನೆ? 99ನೇ ರಾಮ್ಸರ್ ಸೈಟ್ ಆಗಿದೆ. ಸೊ 99 ಆ್ಯಂಡ್ ದೆನ್ 100 ಫಿಕ್ಸ್ ಕೇಳ್ತಾನೆ. ಶೇಖಾ ಝೀಲ್ ಏನಿದೆಯಲ್ಲ ಅದು 99. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಜಯಪ್ರಕಾಶ್ ನಾರಾಯಣ ಏನಿದೆಯಲ್ವ, ಸೊ ಇದು 100th. ಓಕೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ 100 ಏನಾದರೂ ಅನೌನ್ಸ್ ಆಯಿತು ಅಂದರೆ ಅದು ಸಹ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ರಾಮ್ಸರ್ ಅಂತಕ್ಕಂಥ ಸ್ಥಳ ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾರೆ ನಿಮಗೆ. ಸೊ ಈ ಸ್ಥಳ ಕಂಡುಬರ್ತಕ್ಕಂಥದ್ದು ನಿಮಗೆ ಇರಾನಲ್ಲಿ ಕಂಡುಬರುತ್ತೆ. ಈ ಸಮಾವೇಶವಾಗಾಯಿತು ಸರ್ 1971 ಇದು ಸಮಾವೇಶ ಆಗಿರುತ್ತೆ. ಎಷ್ಟು ಓಕೆನಾ? ಸೊ ಇಷ್ಟು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಜೋರಾವರ್ ಎಂದರೇನು ಅಂತ ಕೇಳಿದ್ದಾನೆ. ಜೋರಾವರ್ ಅಂದರೆ ಏನು ಅಂತ ಇತ್ತೀಚೆಗೆ ನ್ಯೂಸಲ್ಲಿತ್ತು. ನ್ಯೂಸ್ ಪೇಪರಲ್ಲೆಲ್ಲ ಸಹ ಓದಿರ್ತೀರ, ನ್ಯೂಸ್ ಪೇಪರ್ ಓದೋರು ಆಗಿದ್ದರೆ. ಓಕೆ, ಸೊ ಎದಕ್ಕಿದು ನ್ಯೂಸಲ್ಲಿತ್ತು ಅಂತ ಹೇಳ್ಬೋದಾ? ಏನಿದೆ ಇದು ಸರ್? ಇದೊಂದು ಸ್ವದೇಶಿ ಲೈಟ್ ಟ್ಯಾಂಕ್ ಸರ್. ಇದು ಎಲ್ಲ ಇದೊಂದು ಲೈಟ್ ಟ್ಯಾಂಕ್ ಆಗಿದೆ, ಯುದ್ಧ ಟ್ಯಾಂಕ್ ಅಂತ ಹೇಳ್ತೀವಲ್ವ, ಸೊ ಆ ರೀತಿ ಒಂದು ಲೈಟ್ ಟ್ಯಾಂಕ್ ಆಗಿದೆ ಇದು ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಇತ್ತೀಚೆಗೆ ಯಾವ ಇಂಧನವನ್ನು ಅಧಿಕೃತವಾಗಿ ಲಾಂಚ್ ಮಾಡಿದರು ಅಂತ? E20 ಪೆಟ್ರೋಲ್ ಸರ್ ಯಾವಾಗಲೂ ಲಾಂಚ್ ಆಗಿದೆ, ಶತಮಾನದಿಂದನೇ. ಆಲ್ರೆಡಿ ಇವಾಗ ನಾವು ಅದನ್ನೇ ಫಿಲ್ ಮಾಡ್ಕೊಳ್ತಿದ್ವಿ. ಸೊ ಇದೆಲ್ಲ ಗ್ರೀನ್ ಹೈಡ್ರೋಜನ್, ಸೊ ಇದು ಸಹ ಇನ್ನೂ ಬರ್ತಾ ಇಲ್ಲ ಸರ್. ಇದಿಲ್ಲ ಬಯೋಡೀಸೆಲ್, ಇದು ಶತಮಾನಗಳಾಯಿತು ಬಂದು. ಸೊ E85 ಡೀಸೆಲ್. ಓಕೆ, ಸೊ ಸಾರಿ ಪೆಟ್ರೋಲ್, E85 ಪೆಟ್ರೋಲ್ ಏನಿದೆಯಲ್ವ, ಸೊ ಇದು ಬರ್ತಾ ಇದೆ. ಇದರ ಪ್ರೈಸ್
80ಇಂದ 85 ರುಪೀಸ್ ಏನೋ ಇದೆ ಅನಿಸುತ್ತೆ. ಓಕೆ, ಯಾವುದು E85 ಪೆಟ್ರೋಲ್ ಇದನ್ನು ಲಾಂಚ್ ಮಾಡಿದ್ದಾರೆ. ಯಾರು? ಈ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ. ಸಚಿವನ ಹೆಸರು ನೆನಪಿಟ್ಕೊಳ್ಳಿ, ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಯಾವ ಒಂದು ಖಾತೆಗಳ ಸಚಿವ ಆಗಿದ್ದಾರೆ ಆ್ಯಂಡ್ ನಾನು ಏನು ಲಾಂಚ್ ಮಾಡಿದ್ದಾರೆ ಇತ್ತೀಚೆಗೆ ಅಂತ. ಓಕೆ, ಸೊ ಯಾವುದಂದರೆ ಒಂದು E85ನ ಲಾಂಚ್ ಮಾಡಿದ್ದಾರೆ. ಎಥನಾಲ್ ಬ್ಲೆಂಡಿಂಗ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಬ್ಲೆಂಡ್ ಮಾಡಿ ಲಾಂಚ್ ಮಾಡಿದ್ದಾರೆ ಇದನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ಜಂಟಿಯಾಗಿ ಯಾವ ಉಪಕ್ರಮವನ್ನು ಪ್ರಾರಂಭಿಸಿದೆ ಅಂತ. ಓಕೆ, ಸೊ ಯಾವ ಒಂದು ಉಪಕ್ರಮವನ್ನು ಇದು ಪ್ರಾರಂಭಿಸಿರಬಹುದು ಅಂತ ಹೇಳ್ಬೋದಾ? ಯಾವುದಾಗಿರ್ಬೋದು ಇದಕ್ಕೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಕ್ರಿಟಿಕಲ್ ಮಿನರಲ್ಸ್ ಗ್ಲೋಬಲ್ ಸಪ್ಲೈ ಚೈನ್ ಅಬ್ಸರ್ವೇಟ್ರಿ ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು ಭಾರತ ಮತ್ತು UK ಆರಂಭಿಸಿರ್ತಕ್ಕಂಥ ಒಂದು ಜಂಟಿ ಉಪಕ್ರಮ ಈ ಚೈನ್ಸ್ ಅಬ್ಸರ್ವೇಟ್ರಿ, ಯಾವುದು? ಕ್ರಿಟಿಕಲ್ ಮಿನರಲ್ಸ್ ಗ್ಲೋಬಲ್ ಸಪ್ಲೈ ಚೈನ್ ಅಬ್ಸರ್ವೇಟ್ರಿ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ಆರಂಭ ಮಾಡಿದ್ದೇವೆ ಯಾವುದು? ನಮ್ಮ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ಅಂತಕ್ಕಂತಹ ದೇಶ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಸ್ಪೆಷಲಿ CGL ಆ್ಯಂಡ್ SSC ಲೆವೆಲ್ ಎಕ್ಸಾಮ್ಗೆ. ಓಕೆ, SSC ಸ್ವಲ್ಪ ಜಾಸ್ತಿ ಕೇಳ್ತಾನೆ ಈ ಥರದ್ದು. ಆ್ಯಂಡ್ ದೆನ್ ಸ್ಟೇಟಲ್ಲಿ ನಿಮಗೆ ಕೇಳಿದ್ರೆ KE ಎಕ್ಸಾಮಲ್ಲಿ ಕೇಳ್ಬೋದು ಇದನ್ನು. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನು ನಡೆಸ್ತಾರಲ್ವ, ಸೊ ಆ ಎಕ್ಸಾಮ್ಗೆ ಇದು ಯೂಸ್ಫುಲ್ ಆಗ್ತಕ್ಕಂಥ ಕ್ವಶನ್ ಆಗಿದೆ. ಸಮ್ ಡೆಪ್ತಲ್ಲಿ ಕೇಳಿದ್ರೆ ಈ ರೀತಿ ಕೇಳಿರ್ತಾನೆ KEಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಅತಿ ದೀರ್ಘ ದೂರದ ರೋಬೋಟಿಕ್ ಕಾರ್ಡಿಯಾಕ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಿದ ಭಾರತೀಯ ಮೂಲದ ಹೃದಯ ಶಸ್ತ್ರಚಿಕಿತ್ಸಕ ಯಾರು ಅಂತ ಕೇಳಿದ್ದಾರೆ. ಯಾರು ಇವರು ಅಂತ? ಹೂಸ್ ದ್ಯಾಟ್ ಪರ್ಸನ್? ಯಾರು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಸುಧೀರ್ ಶ್ರೀವಾತ್ಸವ್ ಅವರು ಅಂತ ಹೇಳ್ತೀವಿ. ಯಾರು ಅಂದರೆ ಒಂದು ಸುಧೀರ್ ಶ್ರೀವಾತ್ಸವ್ ಅಂತಿರ್ತಕ್ಕಂಥ ಕಾರ್ಡಿಯಾಲಜಿಸ್ಟ್ ಏನಿದ್ದಾರಲ್ವ, ಸೊ ಇವರು ಈ ಶಸ್ತ್ರಚಿಕಿತ್ಸೆಯನ್ನು ಸಂಪೂರ್ಣವಾಗಿ ಆ್ಯಂಡ್ ದೆನ್ ಯಶಸ್ವಿಯಾಗಿ ನಡೆಸಿರ್ತಕ್ಕಂಥ ಒಬ್ಬ ಡಾಕ್ಟರ್ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತೀಯ ವಾಯುಸೇನೆಯ ಮುಂದಿನ ಉಪಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ. ಯಾವುದು? ಇಂಡಿಯನ್ ಏರ್ಫೋರ್ಸ್ ಉಪಮುಖ್ಯಸ್ಥರು ಯಾರಿದ್ದಾರೆ ಇವರು? ಯಾರು ಅಂತ? ಯಾರು ಅಂದರೆ ಸರ್ ದ್ಯಾಟ್ ಇಸ್ ಒಂದು ಆಶುತೋಷ್ ದೀಕ್ಷಿತ್ ಅಂತ ಹೇಳ್ತೀವಿ. ಯಾರು? ಒಂದು ಆಶುತೋಷ್ ದೀಕ್ಷಿತ್ ಅವರು. ಹಾಗೆ ಚೀಫ್ ಯಾರಿದ್ದಾರೆ? ಇವರು ವೈಸ್ ಚೀಫ್ ಆದರು. ಹಾಗಾದರೆ ಚೀಫ್ ಯಾರಾಗಿದ್ದಾರೆ? ಚೀಫ್ ಯಾರು ಅಂದರೆ ಅಮರ್ಪ್ರೀತ್ ಸಿಂಗ್ ಅವರು ಅಂತ ಹೇಳ್ತೀವಿ. ಚೀಫ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ವೈಸ್ ಚೀಫ್ನ ಸಹ ನೀವು ನೆನ್ಪಿಟ್ಕೊಳ್ಳಿ. ಇಬ್ಬರು ಸಹ ನೀವು ಇಂಪಾರ್ಟೆಂಟ್ ಆಗ್ತಾರೆ. ಆ್ಯಂಡ್ ದೆನ್ ಇನ್ನೊಂದು ಏನು ಅಂತಂದರೆ ಇಬ್ಬರೂ ಸಹ ಏರ್ಫೋರ್ಸ್ ಅಮರ್ಪ್ರೀತ್ ಸಿಂಗ್ ಆಶುತೋಷ್ 3 A³ ಈಸಿಯಾಗಿ ನೆನಪುಳಿತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇಂಡಿಯಾ AI ಮಿಷನ್ನ CEOನ ಹೆಚ್ಚುವರಿ ಕಾರ್ಯಭಾರವನ್ನು ಯಾರು ವಹಿಸಿಕೊಂಡಿದ್ದಾರೆ ಅಂತ ಕೇಳಿದರೆ. ಯಾವುದೇ ಒಂದು ಇಂಡಿಯಾ AI ಮಿಷನ್ CEOನ ಹೆಚ್ಚುವರಿ ಕಾರ್ಯಭಾರವನ್ನು ಯಾರು ವಹಿಸಿಕೊಂಡಿದ್ದಾರೆ? ಯಾರು ಅಂದರೆ ಸರ್ ದ್ಯಾಟ್ ಇಸ್ ಒಂದು ಸೌರಭ್ ವಿಜಯ್ ಅವರು ಅಂತ ಹೇಳ್ತೀವಿ. ಈ ಸಲ ಯಾರು ಅಂತ ಹೇಳ್ತೀವಿ? ಒಂದು ಸೌರಭ್ ವಿಜಯ್ ಅವರು ವಹಿಸಿಕೊಂಡಿದ್ದಾರೆ. ಯಾವುದೇ ಒಂದು ಇಂಡಿಯಾ AIನ CEOನ ಒಂದು ಹೆಚ್ಚುವರಿ ಕಾರ್ಯಭಾರವನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಇತ್ತೀಚೆಗೆ ಭಾರತದ 7ನೇ ಪ್ರಾದೇಶಿಕ ಹವಾಮಾನ ಕೇಂದ್ರ ಉದ್ಘಾಟನೆ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಸರ್ ಯಾವುದೇ ಒಂದು 7ನೇ ಪ್ರಾದೇಶಿಕ ಎಲ್ಲಂದರೆ ಸರ್ ದ್ಯಾಟ್ ಇಸ್ ಇನ್ನು ಜಮ್ಮು ಅಂತ ಹೇಳ್ತೀವಿ. ಕಾಶ್ಮೀರ ಅಲ್ಲ, ಜಮ್ಮುದಲ್ಲಿ. ಆ್ಯಂಡ್ ನೆಕ್ಸ್ಟ್, ಇಸ್ರೇಲ್ ಅಮೆರಿಕ ಮತ್ತು ಇರಾನ್ ನಡುವಿನ ಇತ್ತೀಚಿನ ಸಂಘರ್ಷದಲ್ಲಿ ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡಲು ಇರಾನ್ ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ಅಂತ ಕೇಳಿದ್ದಾನೆ. ಯಾವ ಒಂದು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದೆ ಅಂತ. ಯಾವುದು ಪ್ರಾರಂಭ ಮಾಡಿದೆ? ಯಾವುದು ಅಂದರೆ ಸರ್ ದ್ಯಾಟ್ ಇಸ್ ಒಂದು ಆಪರೇಷನ್ ಫತ್ ಎ ಖೈಬರ್ ಅಂತ ಹೇಳ್ತೀವಿ. ಯಾವುದೇ ಒಂದು ಆಪರೇಷನ್ ಫತ್ ಎ ಖೈಬರ್ ಅಂತಕ್ಕಂಥ ಒಂದು ಮಿಷನನ್ನು ಆರಂಭ ಮಾಡಿದೆ. ಯಾರು? ಈ ಒಂದು ಇರಾನ್ ದೇಶದವರು. ಎಪಿಕ್ ಫ್ಯೂರಿಯನ್ನು ಆರಂಭ ಮಾಡಿರ್ತಕ್ಕಂಥ ದೇಶ ಯಾವುದು? ಸರ್ ದ್ಯಾಟ್ ಇಸ್ ಒಂದು ಇಸ್ರೇಲ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು ಲಯನ್ಸ್ ರೋರ್ ಇದನ್ನು ಆರಂಭ ಮಾಡಿರ್ತಕ್ಕಂಥ ದೇಶ ಯಾವುದು? ಹೇಳ್ಬೋದಾ? ಇದನ್ನು ಕಮೆಂಟ್ ಮಾಡ್ತೀರಾ? ಇದನ್ನು ಕಮೆಂಟ್ ಮಾಡಿ ಇದಕ್ಕೆ. ಓಕೆ, ಇಂಪಾರ್ಟೆಂಟ್ ಇದೆ. ಈಗ 4 ಸಹ ಇಂಪಾರ್ಟೆಂಟ್ ಇದ್ದಾವೆ. 4 ಸಹ ನಿಮಗೆ ಸಾಕಷ್ಟು ಸರಿ ಹೇಳಿದ್ದೀನಿ ಅನ್ಸುತ್ತೆ. ಇದನ್ನು ಕಮೆಂಟ್ ಮಾಡಿ, ಲಯನ್ಸ್ ರೋರ್ ಅನ್ನೋದನ್ನು ಇರಾನ್ ಆರ್ ಇಸ್ರೇಲ್ ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತದ ಮೊದಲ ರಾಷ್ಟ್ರೀಯ ಫಲಿತಾಂಶ ಆಧಾರಿತ ಪರಿಸರ ಪ್ರಶಸ್ತಿಯಾಗಿ ಯಾವುದನ್ನು ಘೋಷಿಸಿದೆ ಅಂತ ಕೇಳ್ತಾನೆ. ಯಾವುದು? ಇತ್ತೀಚೆಗೆ ಭಾರತದ ಮೊದಲ ರಾಷ್ಟ್ರೀಯ ಫಲಿತಾಂಶ ಆಧಾರಿತ ಪರಿಸರ ಪ್ರಶಸ್ತಿಯಾಗಿ ಯಾವುದನ್ನು ಘೋಷಣೆ ಮಾಡಲಾಗಿದೆ? ಯಾವುದನ್ನದು? ಅಂದರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಇಸ್ ಒಂದು ಶೂನ್ಯ ಅವಾರ್ಡ್ ಅಂತ ಹೇಳ್ತೀವಿ. ಯಾವುದೇ ಒಂದು ಶೂನ್ಯ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸೈಯದ್ 3G ಎಂಬ ಹೊಸ ನೌಕಾ ಮೇಲ್ಮೈ ಎದುರು ವಾಯು ಕ್ಷಿಪಣಿ ವ್ಯವಸ್ಥೆಯ ಯಶಸ್ವಿ ಪರೀಕ್ಷೆಯನ್ನು ಯಾವ ದೇಶ ನಡೆಸಿದೆ ಅಂತ. ಯಾವುದು ಸರ್ ಇದು? ಇದು ಏನಿಲ್ಲ, ಸಿಂಪಲಾಗಿ ಹೇಳ್ಬೋದು ನೀವು, ಇರಾನ್ ಅಂತ. ಸೈಯದ್ ಹೆಸರು ಕೇಳಿದ್ರೆ ನೀವು ಹೇಳ್ಬೋದು ರಷ್ಯಾ ಅಲ್ಲ ಅದು ಅಂತ. ಯಾವುದಂದರೆ ಒಂದು ಇರಾನ್ ದೇಶ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ EY ಎಂಟರ್ಪ್ರನರ್ ಆಫ್ ದ ಇಯರ್ 2025 ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಯಾರವರು ವ್ಯಕ್ತಿ ಅಂತ? ಯಾರು ಅಂದರೆ ಸರ್ ದ್ಯಾಟ್ ಇಸ್ ಯಾರಂತ ಹೇಳ್ತೀವಿ ನಾವು? ದೀಪೇಂದ್ರ ಗೋಯಲ್ ಅವರು. ಓಕೆ, ಯಾರು? ಒಂದು ದೀಪೇಂದ್ರ ಗೋಯಲ್ ಅವರು ಅಂತ ಹೇಳ್ತೀವಿ. ಸೊ ಇವ್ರನ್ನ ಸಹ ನೀವು ನೆನ್ಪಿಟ್ಕೊಳ್ಳಿ. ಝೊಮ್ಯಾಟೊ
ಇವರೆಲ್ಲ ನೀವು ಕೇಳಿರ್ತೀರ, ಯಾರು ದೀಪೇಂದ್ರ ಗೋಯಲ್ ಅವರ ಹೆಸರನ್ನು. ಆ್ಯಂಡ್ ನೆಕ್ಸ್ಟ್ 23ನೇ ಪ್ರಶ್ನೆ, ಭಂಡಾರ ಜಿಲ್ಲೆಯ ಬೇಲಾ ಗ್ರಾಮ ಪಂಚಾಯತ್ ಭಾರತದ ಮೊದಲ ನೆಟ್ ಜೀರೋ ಪಂಚಾಯತ್ ಎಂದು ಪಟ್ಟಿರುವ ರಾಜ್ಯ ಯಾವುದು ಅಂತ ಕೇಳ್ತಾನೆ. ಯಾವುದೇ ಒಂದು ಭಂಡಾರ ಜಿಲ್ಲೆ ಎಲ್ಲಿ ಕಂಡುಬರುತ್ತೆ? ಇದು ನೆಟ್ ಜೀರೋ ಗ್ರಾಮ ಆಗಿದೆ ಅಂತೆ, ನೆಟ್ ಜೀರೋ ಪಂಚಾಯತ್ ಗ್ರಾಮ. ಸೊ ಎಲ್ಲಿ ಕಂಡುಬರುತ್ತೆ? ಒಂದು ಭಂಡಾರ ಕಂಡುಬರ್ತಕ್ಕಂಥದ್ದು ನಿಮಗೆ ಒಂದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಓಕೆ, ಎಲ್ಲಿ ಕಂಡುಬರುತ್ತೆ ಅಂದರೆ ಒಂದು ಮಹಾರಾಷ್ಟ್ರದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ವಾಯುಸೇನೆಯಿಂದ ವಾಯುಶಕ್ತಿ 2026 ಅಭ್ಯಾಸವನ್ನು ಎಲ್ಲಿ ನಡೆಸಲಾಯಿತು ಅಂತ ಕೇಳ್ತಾನೆ. ಯಾವುದೇ ಒಂದು ವಾಯುಶಕ್ತಿ 2026. ಸೊ ಇದು ನಡೆಸಿರ್ತಕ್ಕಂಥದ್ದು ಎಲ್ಲಿ ಅಂದರೆ ಒಂದು ಪೋಖ್ರಾನಲ್ಲಿ ನಡೆಸಲಾಗಿದೆ. ಎಲ್ಲಿ ಅಂದರೆ ಒಂದು ಪೋಖ್ರಾನ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಫೆಬ್ರವರಿ 2026ರಲ್ಲಿ ಪಾಕಿಸ್ತಾನವು ಅಫ್ಘಾನಿಸ್ತಾನ ದೇಶದೊಳಗೆ TTP ಮತ್ತು ISK ನೆಲೆಗಳ ಮೇಲೆ ವಾಯುದಾಳಿಗಳನ್ನು ನಡೆಸಿತು. ಈ ಅಂತರ್ಗಡಿ ಕಾರ್ಯಾಚರಣೆಯನ್ನು ಯಾವ ಹೆಸರಿಂದ ಹೆಸರಿಸಲಾಗಿದೆ ಅಥವಾ ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಆಪ್ಷನ್ ಕೊಟ್ಟಿದ್ದಾನೆ: ಆಪರೇಷನ್ ಗಜಬ್ ಲಿಲ್ ಹಕ್, ಆಪರೇಷನ್ ಜರ್ಬ್ ಎ ಅಜಬ್, ಆಪರೇಷನ್ ರಾಹ್ ಎ ನಿಜಾತ್, ಆಪರೇಷನ್ ಅಜ್ಮ್ ಎ ಇಸ್ತೆಕ್ಬಾಲ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದು ಅಂತ ಹೋಮ್ವರ್ಕಾಗಿ ಪ್ರಶ್ನೆ ತೊಗೊಂಡು ಇದನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೆ ಕ್ಲಾಸ್ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ಕ್ಲಾಸ್ ನೋಡಿ ನಿಮಗೆ ಏನಾದರೂ ಕ್ಲಾಸ್ ಇಷ್ಟ ಆಗಿದ್ರೆ ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.